ಕೇಳುವಂಥ ವಿಷಯ ಇದ್ರೆ ಹೇಳು. ಪರ್ಫೆಕ್ಟ್. ಇದೇ ಅಲ್ವಾ ನಮಗೂ ಬೇಕಾಗಿದ್ದು. ಆ ಸೂರ್ಯಪ್ರಕಾಶ್ ತನ್ನ ಇಡೀ ಬದುಕನ್ನೇ ಅವನ ರೆಪ್ಯುಟೇಷನ್ ಮೇಲೆ ಕಟ್ಕೊಂಡಿದ್ದಾನೆ. ಬಿಸ್ನೆಸ್ಸು, ಪೊಸಿಷನ್ನು, ಹೆಸರು, ಆಸ್ತಿ ಎಲ್ಲ ಜನ ಅವನ ಬಗ್ಗೆ ಏನು ಅನ್ಕೊಂಡಿದಾರೋ ಆ ಇಮೇಜಿಂದ ಕಟ್ಕೊಂಡಿರೋದು. ಈಗ ಅದರ ಅಡಿಪಾಯಕ್ಕೆ ಗೂಟ ಇಡೋ ಟೈಮ್ ಬಂದಿದೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಮಾಡೋ ಎಲ್ಲ ಕಚಡ ಕೆಲಸಕ್ಕೂ ಒಬ್ಬನ ತಲೆದಂಡ ರೆಡಿ ಇದೆ. ಹರಕೆ ಕುರಿ ಕೃಷ್ಣ. ಸೂರ್ಯಪ್ರಕಾಶ್ ಎಲ್ಲ ಕಳ್ಕೊಂಡು ಬೀದಿಲಿ ಬೆತ್ತಲಾಗಿ ನಿಂತಾಗ ಅದಕ್ಕೆಲ್ಲ ಕಾರಣನೇ ಕೃಷ್ಣ ಅಂತ ಪಟ್ಟ ಕಟ್ಟೋಕೆ ಎಲ್ಲ ರೆಡಿ ಆಗಿದೆ. ಏಕ್ ಮಾರ್ ದೋ ತುಕಡ. ನಾನು ಹೇಳ್ದಂಗೆ ಮಾಡು, ಮಿಕ್ಕಿದ್ದನ್ನ ನಾನು ನೋಡ್ಕೋತೀನಿ. ಬೇಡಮ್ಮ, ಇದು ನಿಮಗೆ ಶೋಭೆ ತರಲ್ಲ. ಕೈ ಬಿಡೋರಕ್ಕೋ. ನಾವು ನಮ್ಮ ಅಣ್ಣನ ಕಳ್ಕೊಂಡಿದ್ದೀವಿ. ಆ ನೋವು ನಮಗೂ ಅರ್ಥ ಆಗುತ್ತೆ. ಪ್ರತಿದಿನ ಆ ಮನುಷ್ಯನ ಆ ನೋವು ಹೇಗೆ ತಿಂತಿರುತ್ತೆ ಅಂತ ನಮಗೂ ಅರ್ಥ ಆಗುತ್ತೆ. ಎಲ್ಲ ಮರ್ತು ಬಿಡಿ ಅಂತಾನೂ ಹೇಳಲ್ಲ ನಾನು. ಎಲ್ಲ ಬಿಟ್ಟು ನೆಮ್ಮದಿಯಾಗಿರಿ ಅಂತಾನೂ ಹೇಳ್ತಾ ಇಲ್ಲ. ಆದರೆ ಹೊಡೆಯೋದು, ಸೇಡ್ ತೀರಿಸ್ಕೊಳ್ಳೋದು, ಒಂದು ವೇಳೆ ನಿಮ್ಮ ಮಗ ರಾಜೇಶ್ ಇದ್ದಿದ್ರೆ, ನಮ್ಮ ಅಣ್ಣ ಇದ್ದಿದ್ರೆ ಇದು ನೋಡಿ ಅಸಹ್ಯ ಪಟ್ಟಿರೋರು. ಮನೇಲಿ ಪೂಜೆ ಆಗ್ಬೇಕಾದ್ರೆ ಈ ಥರ ಆಗೋದನ್ನೆಲ್ಲ ಅವ್ರು ಸಹಿಸ್ಕೊಳ್ತಾ ಇರಲಿಲ್ಲ. ಅವರು ನಾನು ಹೇಳಿದ ಮಾತನ್ನೇ ಹೇಳಿರೋರು. ನನ್ನ ಮಗನ ಬಗ್ಗೆ ಮಾತಾಡೋ ಅಧಿಕಾರ ನಿಮ್ಗೆ ಯಾರಿಗೂ ಇಲ್ಲ. ಅವನು ಕೊಂದ ಈ ಪಾಪಿನ ನೀನ್ ಸಮರ್ಥನೆ ಮಾಡ್ಕೋತಿದ್ಯಾ? ಕೃಷ್ಣನ್ ಮೇಲೆ ನೀವು ಮಾತ್ರ ಅಲ್ಲ, ಯಾರೇ ಕೈ ಮಾಡಿದ್ರು ನಾನು ಹೀಗೆ ತಡಿತೀನಿ. ಯಾಕೆ ಅಂದ್ರೆ ಅವನು ನಮ್ಮ ಫ್ಯಾಮಿಲಿಗೆ ಸೇರಿರೋನು. ನಮ್ಮ ಕುಟುಂಬದಲ್ಲಿರೋರ್ಗೆ ಯಾವ ನೋವು ಆಗದೆ ಇರೋ ಕಾಪಾಡೋ ಕರ್ತವ್ಯ ನಂದು. ನಾಚಿಕೆ ಆಗೋದಿಲ್ವಾ ನಿಮ್ಗೆ? ನಿಮ್ಗೆ ಯಾರಿಗೂ ನಾಚಿಕೆ ಬಾನ ಮರ್ಯಾದೆ ಅನ್ನೋದೇ ಇಲ್ವಾ? ಸತ್ತೋರ್ನ ಮರ್ತು ಕೊಂದವ್ರನ್ನ ಕಾಪಾಡ್ಕೋತಾ ಇದ್ದೀರಲ್ಲ. ಏನು ಆಗೇ ಇಲ್ಲೋ ಅನ್ನೋ ತರ ಎಲ್ರು ಖುಷಿಯಾಗಿದ್ದೀರಲ್ಲ. ಯಾರೂ ಉದ್ಧಾರ ಆಗಲ್ಲ. ನೀವು ಯಾರೂ ಉದ್ಧಾರ ಆಗಲ್ಲ. ಮೀನಾಕ್ಷಿ, ಮೀನಾಕ್ಷಿ ಒಂದ್ ಮಾತು. ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ಎಲ್ಲರೂ ಊಟ ಮಾಡ್ಕೊಂಡು ಹೋಗಬೇಕು. ಇದೆಲ್ಲ ಮಾಮೂಲಿ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಬಿನಿ, ನನಗೆ ಒಬ್ಬ ಒಳ್ಳೆ ಸೈಕಾಟ್ರಿಸ್ಟ್ ಗೊತ್ತು. ಸೈಕಾಟ್ರಿಸ್ಟ್ ಯಾಕೆ? ಈ ಕೃಷ್ಣ ತುಂಬ ಹೊತ್ತಿಂದ ಸುಮ್ಮನೆ ಕಿಸಿತಾ ಇದ್ದಾನೆ. ಅಲ್ಲ, ಲೈಕ್ ರೀಸನೂ ಇಲ್ಲ. ಸುಮ್ಮನೆ ಕೂತಿದ್ದಾನೆ, ಆಚೆ ನೋಡ್ತಾನೆ, ಕೆಳಗೆ ನೋಡ್ತಾನೆ, ಕಿಸಿತಾನೆ. ರೀಸನೇ ಇಲ್ಲ. ನನಗನ್ಸತ್ತೆ ಇವ್ನ ಪಕ್ಕ ಕರ್ಕೊಂಡು ಹೋಗ್ಬೇಕು ಅಂತ. ಸೈಕಾಟ್ರಿಸ್ಟ್ ಹತ್ರ ಲವ್ಗೆ ಮಾತ್ರ ಸಿಗುತ್ತಾ? ಸೈಕಾಟ್ರಿಸ್ಟ್ ಬಿಟ್ಟಾಕು. ಮಾಟ ಮಂತ್ರ ಮಾಡೋ ಮಂತ್ರವಾದಿ ಹತ್ರ ಕರ್ಕೊಂಡು ಹೋಗ್ಬೇಕು. ಲೇ, ಇವಂಗೆ ನೋಡು, ಲೈಕ್ ನಿಜ ಏನೋ ಆಗಿದೆ, ಏನೋ ಒಕ್ಕರ್ಸ್ಕೊಂಡಿದೆ ಅನ್ಸತ್ತೆ. ನೋಡು, ಅವನೇ ಮಾತಾಡ್ತಾನೆ, ಅವನೇ ನಗ್ತಾನೆ. ಡಬಲ್ ಆ್ಯಕ್ಟಿಂಗ್ ಬ್ರೋ, ಡಬಲ್ ಆ್ಯಕ್ಟಿಂಗು. ಚೈಲ್ಡು ಸುಮ್ಮನೆ ಎಂಥ ತಮ್ಮಂದ್ರು ಸಿಕ್ಕಿದ್ರ ನನಗೆ. ಲೇ ಬ್ರೋ, ಜಯನಗರಲ್ಲಿ ಒಬ್ಬ ಒಳ್ಳೆ ಮಂತ್ರವಾದಿ ಗೊತ್ತು ನನಗೆ. ಚೀಪ್ ಆ್ಯಂಡ್ ಬೆಸ್ಟ್, ಒಳ್ಳೆ ಮನುಷ್ಯ.
ಅವನೇನಾದರೂ ಬೇವಿನ ಎಲೆಯಿಂದ ಇವನ್ ತಲೆಗೆ 2 ಹೊಡೆದ್ರೆ ಎಲ್ಲ ನೆಟ್ಗಾಗ್ತಾನೆ. ಲೋ ಕೃಷ್ಣ, ಯಾಕೋ ಏನಾಯ್ತು? ಯಾಕೋ ಕಿರ್ಸ್ದೆ? ಒಳ್ಳೆ ಹಾರ್ಟ್ ಅಟ್ಯಾಕ್ ಆಗ್ತಿತ್ತು ನನಗೆ. ನಾನು ನೋಡ್ದೆ ಕಂಡ್ರು, ಏನೋ ಕಾಣಿಸ್ತು, ನೋಡಿದ್ದೀನಿ ನಾನು. ಏನೋ ಕಾಣಿಸ್ತು? ಆ ಡೋಲ್ ಹೊಡೆಯೋಣ. ಎಕ್ಸಾಕ್ಟ್ಲಿ ಕರೆಕ್ಟ್ ಆಫ್ ಇಂಡಿಯಾ. ಬಂಡ್ರು ಲೇ. ಹೋಗ್ಬೇಡ ಕೃಷ್ಣ. ಏರಾ ಸರಿ ಬಾ ಬರೋ, ಒಂದೆರಡು ಸ್ಟೆಪ್ ಹೊಡಿದೆ. ಒಪ್ಪನೆ ಹೊಡೆಕಾಗಣ, ಹುಡುಗರು ಇದ್ರು ಇಲ್ಲೇ ಎಲ್ಲೋ ಹೊಂಟೋಗೋರೆ, ಬಸ್ ಕಾಯ್ತಾ ಇದೀನಿ ಕಣ. ಅಟ್ಲೀಸ್ಟ್ ಅವ್ರು ಬರೋವರೆಗೂ ಅದ್ರ ಹೊಡಿದೆ. ಇನ್ನೇ ಹೊಡೆಯಕ್ಕಾಗಲ್ಲ ಕಣವ. ಹೊಡಿತಾ ತಗೋಣ. ಇಲ್ಲ ಕಣವ, ಹಿಡ್ಕೊಳ, ನೀನು ಹಿಡ್ಕೋ. ಹಾ ಹೊಡಿಯೋಣ ಈಗ. ಏನ್ ಮಾಡಿರೋದು ರುಕ್ಕು ನೀನು? ವಯಸ್ಸಾದವ್ರ ಜೊತೆ ಹೇಗ್ ನಡ್ಕೋಬೇಕು ಅನ್ನೋದು ಗೊತ್ತಿಲ್ವಾ ನಿನ್ಗೆ? ಅವ್ರು ಯಾರು ಹೊರಗಿನವ್ರ ಹೇಳು? ರಾಜೇಶ್ ತಾಯಿ ಅಂಥದ್ರಲ್ಲಿ ಅವ್ರ ಜೊತೆ ಹೇಗ್ ವರ್ತಿಸ್ಬೇಕು ಅನ್ನೋದು ನಿನಗೆ ಗೊತ್ತಾಗ್ಲಿಲ್ವಾ? ಅಕ್ಕ, ಅವ್ರಿಗೆ ಕೃಷ್ಣನ್ ಮೇಲೆ ಕೂಗಾಡೋ ಎಲ್ಲ ಅಧಿಕಾರನೂ ಇದೆ, ಎಲ್ಲ ಹಕ್ಕು ಇದೆ. ಅವ್ರ ಮನೇನ ಸರ್ವನಾಶ ಮಾಡಿದಾನ ಅವನು. ಇದ್ದಿದ್ ಒಬ್ಬ ಮಗನ್ನು ಕಳ್ಕೊಂಡಿದ್ದಾರೆ. ನೋವಲ್ಲಿರೋ ತಾಯಿ ಅನ್ನೋದು ಗೊತ್ತಾಗ್ಲಿಲ್ವಾ ನಿನ್ಗೆ? ಮರ್ತೋಗಿದ್ಯಾ ಅದನ್ನ? ಅವ್ರ ನೋವು ಕೋಪ ಖಂಡಿತ ತಪ್ಪಲ್ಲ ಅಕ್ಕ. ನಾನು ಅದ್ರ ಬಗ್ಗೆ ಏನು ಹೇಳಲಿಲ್ಲ. ಮತ್ತೆ ಏನ್ ನೀನ್ ಹೇಳಿದ್ದು? ಈ ಮನೇಲಿ ಯಾರ ಹತ್ರನೇ ಆಗ್ಲಿ ಆ ಥರ ನಡ್ಕೊಳ್ಳೋದು ಸರಿ ಅಲ್ಲ ಅಂತ ಹೇಳ್ದೆ ಅಷ್ಟೆ. ಯಾರನ್ನೇ ಅನ್ನೋದನ್ನ ನೀನು ಹೇಳಿಲ್ಲ. ಕೃಷ್ಣ ಈ ಮನೆಗೆ ಬರೀ ಕೃಷ್ಣ ಅಲ್ಲ, ಇವಾಗ ನಿನ್ ಗಂಡನ ತಮ್ಮ ಅಕ್ಕ. ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟವನು. ನಮಗಿಷ್ಟನೋ ಕಷ್ಟನೋ ಆ ಸಂಬಂಧ ಬೆಳ್ಕೊಂಡಿದೆ. ಇವಾಗ ಅದಕ್ಕೆ ಗೌರವ ಕೊಡ್ಲೇಬೇಕು ಅಕ್ಕ. ಬೆದ್ದಾಗಿ ಮಾತಾಡ್ತಿದ್ಯಾ ರುಕ್ಕು ನೀನು? ವೇದ ಅಂತ ಹೇಳೋ ಬರದಲ್ಲಿ ಏನೇನೋ ಮಾತಾಡ್ತಿದ್ಯಾ. ಕೊಲೆಗಡ್ಕ ಅವನು. ಅವನಿಗೆ ಗೌರವ ಕೊಡಿ, ಅವ್ನು ನಮ್ಮ ಸಂಬಂಧಿಕ ಅಂತ ಭಾಷಣ ಬೀಗ್ತಾ ಇದೆಯಾ ನೀನು? ಅದು ಹಾಗಲ್ಲ ಅಕ್ಕ. ಅವ್ನು ಯಾರು ಅಂತ ನಿನಗೆ ಗೊತ್ತಿದೆ, ಅವ್ನು ಏನ್ ಮಾಡಿದಾನೆ ಅನ್ನೋದು ನಿನಗೆ ಗೊತ್ತಿದೆ ರುಕ್ಕು. ನಮ್ಮ ಮನೇಲೆ ನಿಂತ್ಕೊಂಡು ನೀನು ಅವನಿಗೆ ಸಪೋರ್ಟ್ ಮಾಡ್ಕೊಂಡು ನನ್ನ ವಿರುದ್ಧ ಮಾತಾಡ್ತಾ ಇದೆಯಲ್ಲ, ನಿನ್ ಪ್ರಕಾರ ಇದು ನ್ಯಾಯ ಅಂತ ಅನಿಸ್ತಾ ಇದೆಯಾ ನಿನ್ಗೆ?